ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತಾವರ್. ಲಂಚ 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 ಇಲ್ಲದ ಆಫೀಸಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿ ಆಗೋಗ್ಬಿಟ್ಟದ. ಪ್ರತಿಯೊಂದು ಯಾವುದೇ ಇಲಾಖೆಗೆ ಹೋದರೂ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ. ಆದರೆ ಲಂಚದ ಒಂದು ಸುಳಿಯಲ್ಲಿ ಸಿಗುವ ಅಧಿಕಾರಿಗಳು ಭಾಳ ಕಡಿಮೆ ರೀ. ಯಾಕಂದ್ರೆ ಅವ್ರನ್ನ ಹಿಡಿಯೋದಂತೆ ಭಾಳ ಕಷ್ಟದ ಕೆಲಸ ಆಗ್ಯದ. ಎಲ್ಲಿಂದೋ ದುಡ್ಡು ವಸೂಲಿ ಮಾಡ್ಕೊಳ್ತಿರ್ತಾರೆ, ಏನೇನೋ ಮಾಡ್ಕೊಳ್ತಿರ್ತಾರೆ, ಹೇಳಕ್ಕೆ ಮುಂದೆ ಬರ್ತಾ ಇರೋದಲ್ಲ, ಯಾರ ಮೇಲೂ ಆಗ್ತಾರೆ. ಭಾಳ ಭರಾಟೆ ವ್ಯಕ್ತಿಗಳು, ಅಧಿಕಾರಶಾಹಿ ಜನ. ಎಲ್ಲೋ ಒಂದು ಅಪರೂಪಕ್ಕೆ ಸಿಗ್ತದೆ. ನಮ್ಮ ಲೋಕಾಯುಕ್ತ ಅಂತ ಒಂದು ಅಪರೂಪದ ಒಬ್ಬ ಲಂಚಕೋರ ACP ಮತ್ತು ಲಂಚಕೋರ ASI ಅವನು ಬಂಧನ ಮಾಡಿದ್ದಾರೆ. ಒಂದು ಕಂಪ್ನಿ ಬರ್ತದೆ, ಅದ್ವಿ ಗ್ರೂಪ್ ಆಫ್ ಕಂಪ್ನೀಸ್ ಅಂತೇಳಿ. ಏನಪ್ಪ ಆ ಕಂಪ್ನಿಯಲ್ಲ ಒಂದಿಷ್ಟೇನೋ ಅವರ ಕಂಪ್ನಿ ಒಂದು ವೆಬ್ಸೈಟಿಂದ ಹ್ಯಾಕಿಂಗ್ ಆಗಿತ್ತು ಅಂತೇಳಿ. ಹ್ಯಾಕಿಂಗ್ ಆಗಿದ್ದನ್ನು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ACP ತನ್ವೀರ್, ಮುಂದಿನೊಬ್ಬ ಸಹಾಯಕ ಇನ್ಸ್ಪೆಕ್ಟರ್ ASI ಕೃಷ್ಣಮೂರ್ತಿ ಅವರ ಕೆಲಸ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ, ಹುಡುಕಿ ಕೊಡ್ತೀವಿ ಅಂತ ಹೇಳ್ತಾರೆ. ನಂತರದಲ್ಲಿ ತಮ್ಮ ಗೊತ್ತಲ್ಲ ಕೃಷ್ಣಮೂರ್ತಿ ಅನ್ನೋರಾಯಿತು ಮತ್ತು ನಮ್ಮ ಇಲ್ಲಿ ನೀವು ಮಾತು ಭಾಳ ಗಮನಿಸಬೇಕಾಗ್ಯದ. ತನ್ವೀರ್ SR ಲಂಚದ ವಿಷಯದಲ್ಲಿ ಮಾತ್ರ ಈ ಹಿಂದೂ ಮುಸ್ಲಿಂ ಒಂದಿರ್ತಾರೆ ಅಂತ ನಾ ಕೇಳಿ ಸುಮ್ಮನೆ ಒಂದು ಪ್ರಶ್ನೆ. ಲಂಚ್ ಅಂದರೆ ಎಲ್ಲರೂ ಹೊಂದಾಣಿಕೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತಾರು ಇರಲಿ, ಯಾವ ಜಾತಿ ಇರಲಿ, ಯಾವ ಕುಲ ಇರಲಿ, ಯಾವುದೇ ಇರಲಿ, ಲಂಚ ಅಲ್ಲಿ ಒಂದು ಮಾಡಿಬಿಟ್ಟದ ಅವರನ್ನು, ಕೃಷ್ಣಮೂರ್ತಿ ಅವರನ್ನು ಮತ್ತು ಇನ್ನೊಬ್ಬರು ತನ್ವೀರ್ ಅವರನ್ನು. ಅವ್ರು 4 ಲಕ್ಷ ರೂಪಾಯಿ ಡಿಮಾಂಡ್ ಇಟ್ಟಿದ್ದಾರೆ ಮಧುಸೂದನ್ ಅವ್ರ ಮುಂದೆ. BS ಮಧುಸೂದನ್ ಅಂತೇಳಿ. ನಾವು ಹಿಡಿದು ಕೊಡ್ತೀವಿ, ಮಾಡ್ತೀವಿ, ನಮ್ಗೆ 4 ಲಕ್ಷ ಕೊಡ್ರಿ, ಮೊದಲು 2 ಲಕ್ಷ, ನಂತರ 2 ಲಕ್ಷ ಅಂತೇಳಿ ಒಪ್ಪಂದ ಆಗ್ಯದ. ಆ 2 ಲಕ್ಷ ಕೊಡಕ್ಕೆ ಬಂದಾಗ ಲೋಕಾಯುಕ್ತರು ಬಂದು ಅಟ್ಯಾಕ್ ಮಾಡಿದ್ದಾರೆ ಈ ನಮ್ಮ ತನ್ವೀರ್ ಅವ್ರನ್ನ, ಇನ್ನೊಬ್ರು ಕೃಷ್ಣಮೂರ್ತಿ ಅವರಂತೂ ಮೂಲತಃ ಈ ತನ್ವೀರ್ ಅವರ ಅಡ್ರೆಸ್ ಎಲ್ಲ ಸಹ ಹೇಳಿಕ್ಕೆ ಹಿಂದೆ ಮಾಡಿದಾರಂತ. ಆಗ ಲೋಕಾಯುಕ್ತರಿಂದ ಏನು ಕಲಿಸೋ ಅವಶ್ಯಕತೆ ಇಲ್ಲ, ಪೊಲೀಸರಪ್ಪ ಅವರು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ, ಅಷ್ಟು ಬುದ್ಧಿವಂತರು ಇರ್ತಾರೆ. ತನ್ವೀರ್ ಹಿಡ್ಕೊಂಬಂದ್ರೆ ಇಬ್ಬರು ಪರಪ್ಪನ ಅಗ್ರಹಾರದಲ್ಲೇ ಹಾಕಿದ್ದಾರೆ. ಇದಿಷ್ಟು ಕತೆ. ಇನ್ನಷ್ಟು ಏನು ನೋಡಿದ್ದೆ ಅವರು ಕಥೆಗಳು, ಅವೆಲ್ಲ ಬೇಕಾಗಿಲ್ಲ. ಈಗೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ, ಹಿಡಿದ್ರು ಈ ಒಬ್ಬ ACPಯನ್ನು ಮತ್ತು ಇನ್ನೊಬ್ಬ ASIಯನ್ನು. ಆದರೆ ಇವರಿಗೆ ಕೊನೆಯವರೆಗೆ ಕೇಸ್ ಬೆಳೆದ ಶಿಕ್ಷೆ ಆಗ್ತದೇನು ಅಂತ. ಏನೋ ಸಸ್ಪೆಂಡ್ ಮಾಡಿದ್ರು, ಮತ್ತೇನೋ ಮಾಡಿದ್ರು, ಆಯಿತು. ಇವರೊಬ್ಬರು ಸಿಕ್ಕಿದ್ರೆ ಆಯ್ತು, ಇನ್ನೊಂದು ಸಿಕ್ಕದವ್ರಿಂದ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಅವರು ಸಜ್ಜನರು ಎಲ್ಲರೂ. ಈ ಎಲ್ಲ ನೆಲೆಯಲ್ಲೇ ಭಾಳಷ್ಟು ಕಡಿಮೆ ಅದ, ರೇರೆಸ್ಟ್ ಆಫ್ ದ ರೇರ್ ಸಜ್ಜನರು. ಈ ದುಡ್ಡು ತೊಗೊಳ್ಳಾರ್ದು ಕೆಲಸ ಮಾಡೋರು ಅವ್ರು ಎಲ್ಲೇ ಹೋಗೋದು ಬಿಟ್ಟಿರ್ತಾರೆ ಮೂಲೆ ಒಂದು ಕಡೆ, ಪೊಲೀಸರಾಯ್ತು ಯಾವುದೂ ಡಿಪಾರ್ಟ್ಮೆಂಟ್ ಆಗಲಿ. ಇಲ್ಲ ಈಗೇನು ACP ಮತ್ತು ASI ಇದಲ್ಲ, ಅವ್ರಿಗಿನ್ನು ಶಿಕ್ಷೆ ಆಗ್ತದೆ ಅಂತ. ಈ ದೇಶ ತುಂಬ ಭ್ರಷ್ಟಾಚಾರ ತುಂಬಿ ಹೋಗಿದ್ರಿ. ಲೋಕಪಾಲ್ ಮಾಡಿದರು, ಲೋಕಾಯುಕ್ತ ಮಾಡಿದರು, ಪೊಲೀಸರು ಇದ್ದಾರೆ, CBI ಐತಿ, CID ಐತಿ, IT ಐತಿ, ED ಐತಿ, ಎಷ್ಟಿಲ್ಲ ಸಂಸ್ಥೆಗಳು. ಅದು ಎಷ್ಟು ಮಂದಿನ ಹೇಳ್ದ ಇವತ್ತು ಇಡೀ ವ್ಯವಸ್ಥೆಯನ್ನು ಶುದ್ಧ ಮಾಡಿದಾರಪ್ಪ ಇವರು ಅಂತ. ಶುದ್ಧ ಆಗಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಇರೋ ಮುಂದೆ ಭ್ರಷ್ಟಾಚಾರ ಎಲ್ಲೂ ನಡಿಬಾರ್ದಾಗಿತ್ತಲ್ಲ. ಮತ್ತು ಪ್ರತಿಯೊಂದು ಆಫೀಸ್ ಹೋದಾಗ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ದುಡ್ಡು ಕೇಳೋರನ್ನು ಮತ್ತು ದುಡ್ಡು ಕೊಡೋರು ಇಬ್ಬರು ಶಿಕ್ಷಕರಾಗ್ತಾರೆ, ದುಡ್ಡು ಕೇಳೋಕೆ ಹೋಗ್ಬಿಡೋದು ಬೋರ್ಡ್ ಇರ್ತದೆ. ಆ ಬೋರ್ಡಿನ ಕೆಳಗೆ ಎಲ್ಲ ವ್ಯವಹಾರ ನಡೀತಿರ್ತವೆ. ಕೈ ಸಿಗೋದಿಲ್ಲ, ಯಾವುದೋ ಅಪರೂಪ ಸಿಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಯಾರೋ ಒಂದು ಈರ್ಷ್ಯದಿಂದ ಮತ್ತೆ ಕಾರಣಕ್ಕೂ ಇವ್ರನ್ನ ಹಿಡಿಸಿದ್ದಾರೆ. ಇಲ್ಲ ಸಿಗೋದೇ ಇಲ್ಲ ಅವರು. ಯಾಕಂದ್ರೆ ಇವತ್ತಿನ ಏನಿಲ್ಲ, ಇವ್ರು ಹಿಡಿದ ಪ್ರಶ್ನೆನೂ ಇಲ್ಲ. ಮನಸ್ಸು ಮಾಡಿದ್ರೆ ಲೋಕಾಯುಕ್ತದ್ದು ಇವ್ರ ಪೇಮೆಂಟ್ ಎಷ್ಟು, ಇವ್ರ ಹಿಂದಿನ ಆಸ್ತಿ ಎಷ್ಟು ಕಂಪೇರ್ ಮಾಡಿದಾಗ ಇವ್ರು ಪೇಮೆಂಟ್ದಾಗ ಎಷ್ಟು ಉಳಿಸಿದ್ರು, ಎಷ್ಟು ಗಳಿಸಿದ್ರು, ಒಂದು ಮನೆ ನಡಿಬೇಕು ಎಷ್ಟು ಬೇಕಾಗ್ತದೆ, ಇದನ್ನು ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ. ಅದು ತೆಗೆದ್ರೆ ಇವರಲ್ಲಿ 10 ಎಕರೆ ಭೂಮಿಗಳು, ಮತ್ತೇನೋ ಭೂಮಿಗಳು, ಜಾಗಗಳು, ಅಂಗಡಿಗಳು, ದುಡ್ಡು, ಬಂಗಾರ, ಸಿಕ್ಕಾಪಟ್ಟೆ ಬಂಗಾರ, 1 ಕಿಲೋ 2 ಕಿಲೋ ಬಂಗಾರ ಸಿಗುವಂಥವು ಎಲ್ಲ ಇದ್ದಾಗಲೂ ಹೋಗಿ ಹಿಡಿಯೋದಿಲ್ಲ ಅವ್ರನ್ನ. ಆ ಹಿಡಿದು ಸಹಿತ ಶಿಕ್ಷಣ ಆಗೋದಿಲ್ಲ. ಈ ಲೋಕಾಯುಕ್ತ ಇಬ್ಬರು ಹಿಡಿದಾರಲ್ಲ ಈಗ ASI ಮತ್ತು ACPನ. ಇವ್ರು ನಿಶ್ಚಿತವಾಗಿಯೂ ಶಿಕ್ಷೆಗೆ ಒಳಗಾಗ್ತಾರೆ ಅಂತೀರಿ ನೀವು. ಮತ್ತು ನಮ್ಮ ಜನರದ್ದು ಇದಪ್ಪ ಅಂತಂದ್ರೆ ಮೆಂಟಾಲಿಟಿ ಕೆಲವು ದಿನ ಅನ್ನೋದು ಮರೆತು ಬಿಡ್ತಾರೆ. ಅದನ್ನು ಬಿಡಪ್ಪ, ಅದೇನು ಹಿಡಿದಾನೆ ಬಿಡ, ಅದೇನು ವಿಷಯ ಇಲ್ಲ ಅನ್ನುವಂಗೆ. ಯಾಕಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಮತ್ತೊಮ್ಮತ್ತಂದ್ರೆ, ನಮ್ಮಲ್ಲಿ ಭ್ರಷ್ಟಾಚಾರ ಹೋಗ್ಬೇಕಾದ್ರೆ ಬರೀ ಅಧಿಕಾರಿಗಳು ನೇಮಿಸರಲ್ಲ, ಅಧಿಕಾರಿಗಳು ಪ್ರಾಮಾಣಿಕ ಆಗಬೇಕಾಗಿದೆ. ಅದ್ರ ಹಿಂದಿನಂಥ ರಾಜಕಾರಣಿಗಳು ಪ್ರಾಮಾಣಿಕ ಆಗಬೇಕಾಗಿದೆ.
ಯಾಕಂದ್ರೆ ಈ ರಾಜಕಾರಣಿ ಅಂದರೆ ಬಂತು ಎಮ್ ಎಲ್ ಎ ಅವರು ಇವರು ತಮ್ಮ ಕ್ಷೇತ್ರಕ್ಕೆ ತಮ್ಮ ಬೇಕಾದ ಎಮ್ ಎಲ್ ಎಗಳು ಹಾಕೊಂಡ್ಬರ್ತಾರೆ. ತಮ್ಮ ಜಾತಿಯವರಾಗಿರ್ಬೋದು, ತಮ್ಮ ಕುಲದವರಾಗಿರ್ಬೋದು, ತಮ್ಮ ಸಂಬಂಧಿಕರಾಗಿರ್ಬೋದು, ತಮ್ಮ ಧರ್ಮದವರಾಗಿರ್ಬೋದು, ಅಂಥವ್ರದ್ದು ಹಾಕ್ತಾರೆ. ತಮ್ಗೆ ಬೇಕಂತ ಕೆಲಸ ಮಾಡಿಸ್ತಾರೆ. ತಪ್ಪಿನ ಕೆಲಸ ಮಾಡಿಸ್ತಾರೆ ಅವ್ರು, ಒಳ್ಳೆ ಕೆಲಸ ಅಂತಲ್ಲ. ಯಾಕಂದ್ರೆ ತಮಗೆ ಬೇಕಂತ ಪಿ ಎಸ್ ಐನೋ ಅಥವಾ ಮತ್ತು ತಮಗೆ ಬೇಕಂತ ACP ಹಾಕೊಂಡ್ಬರೋದು ತರಾಡ್ತೀರಪ್ಪ ಅಂತಂದ್ರೆ ತಮ್ಮ ಕೆಲಸಗಳು ನಿರರ್ಗಳವಾಗಿ ನಡೀಲಿ, ನಿಲ್ಲಲಾರದು ನಡೀಲಿ, ನಿರಂತರವಾಗಿ ನಡೀಲಿ. ನಮ್ಮ ಜನ ಅಂದ್ರೆ ನಮ್ಗೆ ಓಟ್ ಹಾಕಿದ ಜನ ಕಷ್ಟ, ಮತ್ತು ನಮ್ಮ ಮಂದಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಇದು ಮಾಡ್ತಿರ್ತಾರೆ. ನಿಜವಾಗಿ ಒಬ್ಬ ನಾಯಕ ಇದ್ದಪ್ಪ ಅಂದ್ರೆ ಅದೇನು ಪ್ರಶ್ನೆ ಇಲ್ಲ, ಒಳ್ಳೆ ಕೆಲಸ ಮಾಡ್ರಪ್ಪ, ಎಲ್ಲಾದ್ರೂ ಬಿಡ್ರಿ ಅಂತ ಹೇಳುವಂಥ ಆಗಿಬಿಡ್ತಾನೆ. ಅದು ಇವತ್ತು ಇಲ್ಲಲ್ಲ ಪರಿಸ್ಥಿತಿ. ಮತ್ತು ಈಗ ಅಲ್ಲಿ ಬರಬೇಕಾದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬರಬೇಕಾದ್ರೂ ಸಹಿತ ಇವರೆಲ್ಲ ಈ MLA ಗಳಿಗೆ ಇವ್ರಿಗೆಲ್ಲ ದುಡ್ಡು ಕೊಟ್ಟ ಬಂದಿರ್ತಾರೆ, ಜಾಗಡ್ಕೊಂಡು ಕೂತಿರ್ತಾರಲ್ಲೇ. ಹೀಗಾಗಿ ಒಂದು ಹೊಂದಾಣಿಕೆ ಇರ್ತದೆ. ಹೀಗಾಗಿ ಲಂಚಕೋರ್ತನ ಹಿಡಿದು ಭಾಳ ಕಷ್ಟ. ಇಂಥ ಪ್ರಸಂಗದಲ್ಲೇ ಅಲ್ಲಿಯ ನಮ್ಮ ಜನ, ಅದರಲ್ಲೂ ಅವೇನ ಕಂಪ್ನಿ ಜನ, ಮಧುಸೂದನ್ BS ಅವರ ದಿಟ್ಟು ನಿಲುವು ಅಂದ್ರೆ ಅವರು ಅನಿವಾರ್ಯ ಆಗಿಬಿಡ್ತು. 4 ಲಕ್ಷ ಎಲ್ಲಿತ್ತರೋದು, 1 ದುಡ್ಡಲ್ಲ 2 ದುಡ್ಡಲ್ಲ, ಕಡಿಮೆ 10-20 ಸಾವಿರ ಕೊಟ್ಟು ಹೋಗಿಬಿಡ್ತಿದ್ರು ಏನೋ. 4 ಲಕ್ಷ ಹೇಳಿದಕ್ಕಾಗಿ ಒಮ್ಮೆ 2 ಲಕ್ಷ ಒಳಗೆ ಬಂದರು, ಚೆಕ್ ಹಾಕಿಕೊಂಡು. ಹಿಂಗೆ ಪ್ರತಿಯೊಬ್ಬರು ಇಲ್ಲಿ ಬರೀ ಈ ಮಧುಸೂದನ್ ಒಬ್ಬರಲ್ಲ, ಪ್ರತಿಯೊಬ್ಬರು ಯಾರ ಅನ್ಯಾಯಗಳಾಗ್ತಾರೆ ಅವ್ರು ಇಂಥ ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಅವ್ರು ಮಾಡ್ತಾರೇನೋ ಅಂತ ಭಾಳಷ್ಟು ಜನ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಎಷ್ಟೋ ಕೆಲಸಗಳು ನಿಮಗೂ ನಮಗೆ ಗೊತ್ತು, ಓಪನ್ ಸೀಕ್ರೆಟ್ ಇದ್ದಾವೆ. ಎಂಥ ರೇಪಂಥ ಕೇಸುಗಳಾಗಲಿ, ತುಡುಗಿನಂಥ ಕೇಸಾಗಲಿ, ಕಳ್ಳತನ ಆಗಲಿ, ಮತ್ತೇನೋ ಆಗಲಿ, ಎಷ್ಟು ಮುಚ್ಚೋಗಿಬಿಡ್ತಾರೆ. ಈ ಪೊಲೀಸ್ನಿಗೆ ಹೋದ್ರೆ ಮುಚ್ಚೋಗಿಬಿಡ್ತಾರೆ. ಇಲ್ಲ ಹೋದ್ರೂ ಸಹಿತ ಅಲ್ಲಿ ಏನು ಕೊಟ್ಟು ಬೇಕಾಗಿ ಬಂದುಬಿಡ್ತಾರೆ. ಹೀಗಾಗಿ ನಮ್ಮ ನ್ಯಾಯಾಲಯಗಳು ಏನಪ್ಪ ಅಂದ್ರೆ ಒಂದು ರೀತಿ ಏನು ಇಂಥ ಕೇಸುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಹೋಗ್ತಾವ. ಹೀಗಾಗಿ ಶಿಕ್ಷೆ ಆಗೋದು ಭಾಳ ಕಡಿಮೆ. ಈಗಂತೂ ಲೋಕಾಯುಕ್ತ ಇವರಿಬ್ಬರು ಸಿಕ್ಕೊಂಡ್ರೆ ಸಾಕಷ್ಟು ಜನ ಇದ್ದಾರೆ. ಇನ್ನೂ ಲೋಕಾಯುಕ್ತ, CID, CBI ಸಿಕ್ಕಿದ್ದಾರೆ. ಅವ್ರಿಗೆಲ್ಲ ಶಿಕ್ಷೆ ಆಗ್ತದೇನೋ ಅಂತ. ಶಿಕ್ಷೆ ಆಗ್ಬೇಕಾರೆ ಅದು. ಯಾಕಂದ್ರೆ ಇಲ್ಲೇ ಲೋಕಾಯುಕ್ತ ಸುಮ್ಮನೊಬ್ಬರು ಯಾರನ್ನೂ ಅರೆಸ್ಟ್ ಮಾಡ್ತಾರೆ, ಹೋಗಿ ಹಿಡಿತಾರೆ ಅಂತಲ್ಲ. ಅದು ಸಿಕ್ಕಿದ್ದು ಅದನ್ನು ಮಾಡ್ತಾರೆ. ಅರೆಸ್ಟ್ ಮಾಡಿ ಸಿಕ್ತು, ಏನು ಸಿಕ್ತು, ಹ್ಯಾಕ್ ತುಳುಗು ಮಾಡಿದ್ರು, ಏನು ಮಾಡಿದ್ರು ಅಂತೇಳಿ ಆ ರಿಪೋರ್ಟ್ ತೊಗೊಂಡು ಯಾಕಪ್ಪ ನಮ್ಮ ಸರ್ಕಾರ ಇದ್ದು ಒಂದು ಗಂಟೆಗೆ ಹೆಚ್ಚೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಇದು ಸಣ್ಣ ಪ್ರಶ್ನೆ ಅದು. ಇದಕ್ಕೆ ಮತ್ತೆ ಸರಳ ಉತ್ತರ ಅದಾವೆ, ಇಲ್ಲ ಅಂತಲ್ಲ. ಇಲ್ರಿ, ನಾವೆಲ್ಲ ಪೊಲೀಸ್ ನಮ್ದು ತಪ್ಪಿಲ್ಲ, ನಮ್ಮ ಮ್ಯಾಲೆ ಪ್ರೆಷರ್ ಮಾಡ್ತಾರಂತ ಅವ್ರು ಆರೋಪ ಮಾಡ್ತಾರೆ. ಇವ್ರು ಏನು ಮಾಡ್ತಾರಪ್ಪ ರಾಜಕಾರಣಿಗಳಂದ್ರೆ, ಇಲ್ರಿ ನಾವು ಹೇಳಿ ಕೇಳ್ತಾ ಇಲ್ಲರಿ ಅವರು ಅಂತ ಇವ್ರು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಲಂಚಗಳಿದನ ಮೋಸ್ಟ್ ಪ್ರಾಬಬಲಿ ಒಂದಿಷ್ಟು ಅಲ್ಲೇ ಏನೋ ಸಿಗ್ತಾರೆ. ಒಂದಿಷ್ಟು ಅನಿವಾರ್ಯವಾಗಿ 1-2-3 ತಿಂಗಳು ಅವ್ರನ್ನ ಹೊರಗಿಟ್ಟಿರ್ತಾರೆ. ಮತ್ತೊಂದು ಸಮಯ ನೋಡ್ಕೊಂಡು ಒಳಗೆ ಹಾಕಿರೋದು ನಮ್ಗೆ ಗೊತ್ತೂ ಇರೋದಿಲ್ಲ. ಹೊರಗೆ ಹೋಗೋದು ತಡ ಇರೋದಿಲ್ಲ, ಒಳಗೆ ಬರೋದು ತಡ ಇರೋದಿಲ್ಲ. ಹೀಗಾಗಿ ಲಂಚಾವತಾರ ಈ ದೇಶ ಬಿಟ್ಟು, ಈ ನಾಡು ಬಿಟ್ಟು ಹೋಗೋದು ಭಾಳ ಕಷ್ಟ. ಯಾಕಂದ್ರೆ ಈಗ ಇಷ್ಟೆಲ್ಲ ಹೇಳಿದ್ದೆ ನಿಮಗೆ, ಲೋಕಪಾಲ, ಲೋಕಾಯುಕ್ತ, CBI, IT ಎಷ್ಟಿದೆ ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಪೊಲೀಸರು ಮುಖ್ಯ. ಯಾಕಂದ್ರೆ ಪೊಲೀಸರು ಎಲ್ಲ ಗೊತ್ತದ್ರಿ ಈ ವ್ಯವಸ್ಥೆಯಲ್ಲಿ ಏನಂತ ಯಾರು ಇದೆ ನೋಡ್ರಿ. ಆಯಾ ಕ್ಷೇತ್ರದ MLA ಎಲ್ಲಿರ್ತಾನೆ, ಏನು ಮಾಡ್ತಾನೆ, ಆಸ್ತಿ ಮೊದಲು ಎಷ್ಟಿತ್ತು, ಏನಿಲ್ಲ, ಏನು ಅಲ್ಲಿ ASI ಎಲ್ಲ ಗೊತ್ತಿರ್ತದೆ. ASI ಇರ್ಬೋದು, SI ಇರ್ಬೋದು, CPI ಇರ್ಬೋದು, ಅಲ್ಲಿ DYSP ಇರ್ಬೋದು, ಎಲ್ಲ ಗೊತ್ತಿರ್ತದೆ. ಅವ್ರು ಒಂದು ಮನಸ್ಸು ಅವ್ರಿಗೆ ಸ್ವತಂತ್ರ ಕೊಟ್ಟು ನೋಡ್ರಿ ನೀವು ಪೊಲೀಸರಿಗೆ. ಈ ರಾಜಕಾರಣಿಗೆಲ್ಲ ಸುತ್ತಾಕಿಸ್ಬಿಡ್ತಾರೆ ನಾವು. ಅದು ಇಲ್ಲಲ್ಲ, ಜನಪ್ರತಿನಿಧಿಗಳು ಹೆಚ್ಚಿನವ್ರಪ್ಪ ಅನ್ನುವಂಥ ಭಾವನೆಯಿಂದ ಆ ರೂಲ್ಸ್ ಇರೋದ್ರಿಂದಾಗಿ ಮತ್ತು ಅವ್ರ ಅಧಿಕಾರಕ್ಕೆ ಅವರು ಅನಿಸ್ತಾರೆ, ಅದಕ್ಕೆ ಬೇಕಾರಪ್ಪ ನಮ್ಮ ಊರು ಸಾಬರಿ ನಾವು ಆರಾಮದಿವಲ್ಲ ಅನ್ನೋಂಥ ಮನೋಧರ್ಮದಿಂದಾಗೆ ಇವತ್ತು ಲಂಚದ ಉಳಿತಾರ ಕಡಿಮೆ ಆಗ್ತಾಯಿಲ್ಲ. ಮತ್ತು ಸರ್ಕಾರಕ್ಕೂ ಇದನ್ನು ಓಡಿಸ್ಬೇಕಂತ ಮನಸ್ಸೂ ಇಲ್ಲ. ಮನಸ್ಸಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು ಏನೋ, ಆದರೆ ಅವರಲ್ಲೂ ಇಲ್ಲ. ಏನೂ ಆಗಲಿ, ಈ ಒಂದು ನಮ್ಮ ತನ್ವೀರ್ ACP SR ಅವರಿಗೆ ಮತ್ತು ASI ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಶಿಕ್ಷೆ ಲೋಕಾಯುಕ್ತ ಕೊಡಿಸ್ತದನ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ. ಇದು ಗೊತ್ತರ ನೋಡೋಣ. ಯಾಕೆ ಇಲ್ಲಿವರೆಗೆ ಹೆಚ್ಚಿಗೆ ಭಾಳಷ್ಟು ಕೇಸುಗಳು ಬಿದ್ದು ಹೋಗಿದ್ದಿದ್ದಾವೆ ಅನ್ನೋದು ನೋಡ್ತಾ ಇದ್ದೀವಿ. ಆದರೂ ಒಂದು ಭರವಸೆ ಇಡಬೇಕಾಗಿದೆ ವ್ಯವಸ್ಥೆ ಅಲ್ಲ. ಲೋಕಾಯುಕ್ತ ಇದರಲ್ಲಿ ಗೆಲ್ಲಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತು ಮಾತಾಡಿದ್ರೆ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಆಗಿ ಅದು ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿಗೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡ ವಂದನೆಗಳು.